ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಸಡನ್ನಾಗಿ ಮೈಸೂರು ಕಡೆ ಪ್ಲ್ಯಾನ್ ಮಾಡಿದ್ದೀವಿ. ಇದು ಯಾವುದೇ ರೀತಿಯ ಪ್ರೀ ಪ್ಲ್ಯಾನ್ ಅಲ್ಲ. ಸೊ ಹಾಗಾಗಿ ಎಲ್ಲರೂ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲೇ ಒಂದು ಹೊರಗಡೆ ಹೊರಡಬೇಕಂದ್ರೂ ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂತಹ ಭೀಮೇಶ್ವರ ಸ್ವಾಮಿಗೆ ಒಂದು ಪೂಜೆ ಮಾಡಿ ಮಂಗಳಾರತಿ ತೊಗೊಂಡು ಹೊರಡೋ ಒಂದು ರೂಢಿ. ಹಾಗಾಗಿ ಪೂಜೆಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಕಾರ್ ರೆಡಿಯಾಗಿದೆ, ನಾವು ರೆಡಿಯಾಗಿದ್ದೀವಿ. ಇನ್ನೇನು ಹೊರಡೋಕ್ಕಿಂತ ಮುಂಚೆ ಸ್ವಾಮಿಯ ಒಂದು ದರ್ಶನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ದರ್ಶನ ಮತ್ತು ಮಂಗಳಾರತಿ ತೊಗೊಂಡು ಇನ್ನೇನು ಹೊರಡೋದೆ. ನಾವು ನೆಲಮಂಗಲ ಬಳಿ ಇರ್ತಕ್ಕಂಥ ಹಾಲೂರು ಮಾಕ್ಲಿ ರೋಡ್ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಹೊರಡೋಕ್ಕಿಂತ ಮುಂಚೆ ಸ್ವಾಮಿ ದರ್ಶನ ಮುಗೀತು. ಭೀಮೇಶ್ವರ ಸ್ವಾಮಿ ದರ್ಶನ ಮಾಡಿ ಮಂಗಳಾರತಿ ತೊಗೊಂಡು ಹೊರಡ್ತಾ ಇದ್ದೀವಿ. ನಾವು ಟೋಟಲ್ 5 ಮೆಂಬರ್ಸು ಪ್ಲಸ್ ಒಂದು ಪುಟಾಣಿ 6 ಮೆಂಬರ್ಸ್ ಹೋಗ್ತಾ ಇರೋದು. ಸೊ ಇಲ್ಲಿಂದ ನಮಗೆ ಮಹದೇಶ್ವರ ಬೆಟ್ಟಕ್ಕೆ ಏನಿಲ್ಲ ಅಂದರೂ 5 ಅವರ್ಸ್ ಆಗುತ್ತೆ. ನಾವು ಬಿಡ್ತಾ ಇರ್ತಕ್ಕಂಥ ಟೈಮಿಂಗ್ಸು 12:30, ಅಂದರೆ ಆಲ್ಮೋಸ್ಟು 4:30 5 o'clock ನಾವು ಅಲ್ಲಿ ರೀಚ್ ಆಗ್ತೀವಿ. ನೋಡೋಣ ದರ್ಶನ ಹೇಗಾಗುತ್ತೆ, ಜನ ರಶ್ ಇರ್ತಾರ ಇಲ್ಲ, ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ಎಲ್ಲೋ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಆಗ್ತಕ್ಕಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಬಂದ್ವಿ ಹತ್ರ ಬಂದ್ವಿ. ಈಗ ಜಸ್ಟ್ ಇನ್ನು 22 ಕಿಲೋಮೀಟರ್ ಇದೆ ಮಾದಪ್ಪನ ಬೆಟ್ಟಕ್ಕೆ. ಇದು ತುಂಬ ಕರು ರೋಡು ನೋಡಿ, ಯಾವ ಥರ ಒಂದು ರೋಡ್ ಇದೆ ಅಂತ ಈ ವಿಡಿಯೋದಲ್ಲಿ ಕಾಣಿಸ್ತದೆ ನೋಡಿ. ತುಂಬ ಕರ್ವ್ಸ್ ಇದೆ. ಬಟ್ ಡೇ ಟೈಮಲ್ಲಿ ಆರಾಮಾಗಿ ಹೇಗೋ ಡ್ರೈವ್ ಮಾಡ್ಬೋದು, ಒನ್ ವೇ. ಸೊ ನೈಟ್ ಟೈಮ್ ಅಂತೂ ಬಹಳ ಕಷ್ಟ. ಎಕ್ಸ್ಪೀರಿಯನ್ಸ್ ಇರಬೇಕು. ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ದರೆ ಸೇಫ್ಟಿಯಾಗಿ ತಲುಪಿಸ್ತಾರೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಇದೆ ಡ್ರೈವಿಂಗ್. ಮತ್ತು ಮಾದಪ್ಪನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಒಂದು ಅಡ್ವೈಸ್ ಏನಂದರೆ, ಆದಷ್ಟು ಡೇ ಟೈಮಲ್ಲೇ ಬನ್ನಿ. ನೈಟ್ ಟೈಮಲ್ಲಿ ಬರ್ಬೋದು. ಏನಂದರೆ ಈ ಫಾರೆಸ್ಟ್ ಏರಿಯಾ ಅಲ್ವಾ, ತುಂಬ ಸ್ಟ್ರೀಟ್ ಲೈಟ್ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ಒಂದು ಸ್ಟ್ರೀಟ್ ಲೈಟ್ ಅಳವಡಿಕೆ ಅಷ್ಟೊಂದು ಕಾಣಲಿಲ್ಲ ನನಗೆ. ಹಾಗಾಗಿ ಡೇ ಟೈಮ್ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನನಗಂತೂ ಒಳ್ಳೆ ದೊಡ್ಡ ತಿರುಪತಿಗೆ ಹೋದಂಗೆ ಅನಿಸ್ತು ಈ ಒಂದು ಬೆಟ್ಟಕ್ಕೆ ಕಾರಲ್ಲಿ ಹೋಗ್ತಾ ಇರೋದು. ಸೊ ನೋಡಿ, ಈಗ ಒಂದು ವಿಡಿಯೋದಲ್ಲಿ ಕಾಣ್ತಾ ಇದೆ ನೋಡಿ, ಹುಲಿ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಮಾದಪ್ಪ. ನಾನು ಮೊಟ್ಟ ಮೊದಲ ಬಾರಿಗೆ ಈ ಮಾದಪ್ಪನ ಟೆಂಪಲ್ಗೆ ಬರ್ತಾ ಇರೋದು. ನನಗಂತೂ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ನೀವು ಕೂಡ ಯಾರ್ಯಾರು ನೋಡಿಲ್ಲೋ ಆದಷ್ಟು ಬೇಗ ಬಂದು ಸ್ವಾಮಿ ಮಾದಪ್ಪನ ದರ್ಶನ ಮಾಡಿ. ಮನುಷ್ಯನ ಸಂಕಷ್ಟಗಳನ್ನು ದೂರ ಮಾಡಲು ಅಂತಲೇ ಜನ್ಮ ಎತ್ತ ಈ ಪುಣ್ಯ ಪುರುಷ, ಶಿವ ಅಂಶವಾಗಿರುವ ಈ ದೇವನನ್ನ ಮನಸ್ಸಿನಲ್ಲಿ ಸ್ಮರಿಸಿದರೆ ಸಾಕು, ನಮ್ಮ ಬದುಕಿನ ಎಲ್ಲ ಭವನೆಗಳು ಕಷ್ಟಗಳು ದೂರವಾಗುತ್ತದೆ. ಬನ್ನಿ ವೀಕ್ಷಕರೇ, ಇವತ್ತು ಮಹದೇಶ್ವರನ ದರ್ಶನ ಮಾಡಿ ನಾವೆಲ್ಲರೂ ಪುನೀತರಾಗೋಣ. ಈ ಕ್ಷೇತ್ರಕ್ಕೆ ಬಂದರೆ ನಮ್ಮ ಅಹಂಕಾರವೆಲ್ಲ ಭಗವಂತನ ದಿವ್ಯ ರೂಪದ ಎದುರು ಕರಗಿ ಹೋಗುತ್ತದೆ. 77 ಬೆಟ್ಟಗಳ ನಡುವೆ ನಿಂತ ಈ ಭಗವಂತನ ದರ್ಶನ ಮಾಡಿದರೆ ಬದುಕು ಸಾಕ್ಷಾತ್ಕಾರವಾಗುತ್ತದೆ. ಉಗೆ ಉಗೆ ಮಾದಪ್ಪ ಅಂತ ಹೇಳಿದರೆ ಸಾಕು, ಈ ಸ್ವಾಮಿ ಸಂತುಷ್ಟನಾಗುತ್ತಾನೆ. ಸೊ ನಾವು ದೇವಸ್ಥಾನ ಹತ್ರ ಬಂದ್ವಿ. ಪಾರ್ಕಿಂಗ್ ಅಂತೂ ತುಂಬಾ ದೊಡ್ಡದಾಗಿದೆ. ಪಾರ್ಕಿಂಗ್ಗೆ ಯಾವುದೇ ಯೋಚನೆ ಮಾಡಬೇಕಾಗಿಲ್ಲ. ನೀವು ಪಾರ್ಕಿಂಗ್ನ ದೇವಸ್ಥಾನದ ಹತ್ತಿರನೇ ಮಾಡಿ ದೇವಸ್ಥಾನಕ್ಕೆ ಆರಾಮಾಗಿ ಹೋಗ್ಬೋದು. ಜಾಸ್ತಿ ದೂರ ಏನಿಲ್ಲ ಪಾರ್ಕಿಂಗ್ಗೆ, ದೇವಸ್ಥಾನಕ್ಕೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ರೈಟಲ್ಲಿ ಅದೇ ದೇವಸ್ಥಾನ, ಲೆಫ್ಟೇ ಪಾರ್ಕಿಂಗು. ಬನ್ನಿ ವೀಕ್ಷಕರೇ. ಸೊ ಬಂದ್ವಿ ನಾವು. ಇನ್ನೇನು ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಮಾದಪ್ಪನ ನೋಡೋಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ನಾವು ಈಗಾಗಲೇ ರೀಚ್ ಆಗಿರೋದು ಆಲ್ಮೋಸ್ಟ್ 5 o'clock ಆಗೋಗ್ಬಿಟ್ಟಿದೆ. ಇಲ್ಲಿ 7:30ವರೆಗೂ ಇರುತ್ತೆ. ಆ್ಯಕ್ಚುಲಿ ನಿಮಗೆ ದರ್ಶನ ಟೈಮಿಂಗ್ಸ್ ಹೇಳ್ತೀನಿ ನೋಡಿ. ಮಾರ್ನಿಂಗು 7 to 9:30ವರೆಗೂ ಇರುತ್ತೆ. ಸೊ ಹಾಗಾಗಿ ನಾವು ಹೊಟ್ಟಿದ್ದು ಮಧ್ಯಾಹ್ನ 5 o'clock ರೀಚ್ ಆಗಿದ್ವಿ. ದರ್ಶನಕ್ಕೇನು ತೊಂದರೆ ಇಲ್ಲ, ಬಟ್ ಜನ ಹೇಗಿರ್ತಾರೆ ಅನ್ನೋದೇ ಇಲ್ಲಿ. ಜನ ಎಷ್ಟಿರ್ತಾರೆ ಏನೋ, ಹೇಗೆ ದರ್ಶನ ನೋಡೋಣ ಬನ್ನಿ, ದರ್ಶನ ಮಾಡೋಣ. ಪಾರ್ಕಿಂಗ್ ಮಾಡ್ತಾಯಿದ್ದೀವಿ ಗಾಡಿ. ಮತ್ತು ಇಲ್ಲಿ ನಾನು ಇರ್ತಕ್ಕಂಥ ಮಾದಪ್ಪನ ಬಗ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಒಳಗಡೆ ಲಿಂಗರೂಪಿಯಾಗಿ ಮಾದಪ್ಪ ಇದ್ದಾರೆ ಇಲ್ಲಿ.
ಏನಂತಂದರೆ ಸ್ವಯಂಭು ಇಲ್ಲಿ ಇರ್ತಕ್ಕಂಥ ಲಿಂಗ ಬಂದ್ಬಿಟ್ಟು ಸ್ವಯಂಭು, ಯಾರೇ ಒಂದು ಪ್ರತಿಷ್ಠಾಪನೆ ಮಾಡಿರೋದಲ್ಲ ಸ್ವಯಂಭು, ಅದೇ ಉದ್ಭವ ಆಗಿರ್ತಕ್ಕಂಥ ಒಂದು ಸ್ವಯಂಭು ಲಿಂಗ. ಇಲ್ಲಿ ಏನಂದರೆ ಶ್ರೀಶೈಲೆಯಿಂದ ಬಂದು ಮಾದಪ್ಪ ಅವರು ದೀರ್ಘ ತಪಸ್ಕಂತ ಕೂತಿರ್ತಾರೆ ಈ ಜಾಗದಲ್ಲಿ. ಈಗಲೂ ಕೂಡ ಲಿಂಗರೂಪಿಯಾಗಿ ಮಾದಪ್ಪನವರು ತಪಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿನ ಒಂದು ಭಕ್ತಾದಿಗಳ ನಂಬಿಕೆ. ಮತ್ತು ಯಾರಿಗೆ ಏನೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಮಾದಪ್ಪನ ದರ್ಶನ ಮಾಡಿದರೆ ಎಲ್ಲ ರೀತಿಯ ಒಂದು ಸಮಸ್ಯೆಗಳು, ಅಂದರೆ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಂತಾನ ಸಮಸ್ಯೆ ಆಗಿರ್ಬೋದು, ವಿವಾಹದಲ್ಲಿ ಸಮಸ್ಯೆ ಇರ್ಬೋದು, ಅನಾರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ರೀತಿಯ ಸಮಸ್ಯೆ ಇದ್ದರೂ ಮಾದಪ್ಪನ ಹತ್ರ ತಿಂಗಳ ಸೇವೆ ಅಂತ ಬರುತ್ತಂತೆ. ಆ ಸೇವೆ ಒಂದು ಮಾಡ್ತೀನಿ ಅಂತ ಏನಾದರೂ ನಾವು ಹರಕೆನ ಕಟ್ಕೊಂಡ್ರೆ ಶೀಘ್ರದಲ್ಲೇ ನಮ್ಮ ಸಮಸ್ಯೆಗಳನ್ನ ಮುಕ್ತಿ ಮಾಡ್ತಾರೆ ಮಾದಪ್ಪ ಅಂತ ಇಲ್ಲಿನ ಭಕ್ತಾದಿಗಳ ಒಂದು ಅಚಲ ನಂಬಿಕೆ. ಸೊ ನಾನು ಅದೇ ರೀತಿಯೇ ಇಲ್ಲಿ ಭಕ್ತಾದಿಗಳು ಅಷ್ಟು ಭಕ್ತಾದಿಗಳಿದ್ದಾರೆ. ಇಲ್ಲಿ ನೋಡಿಸ್ತೀನಿ ಬನ್ನಿ ಎಷ್ಟು ಭಕ್ತಾದಿಗಳಿದ್ದಾರೆ ಅಂದರೆ. ಮತ್ತು ತಿಂಗಳ ಸೇವೆ ಬಗ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ. ತಿಂಗಳ ಸೇವೆ ಅಂದರೆ ಏನು, ತಿಂಗಳೆಲ್ಲ ಕೂತ್ಕೊಂಡು ಸೇವೆ ಮಾಡಬೇಕು ಅಂತ ಏನು ಅಂದ್ಕೊಂಬಿಡಿ. ತುಂಬಾ ಈಸಿಯಾದೊಂದು ಸೇವೆ. ಏನಂತಂದರೆ ಅಮಾವಾಸ್ಯೆ ಬರುತ್ತಲ್ಲ, ಅದು ಹಿಂದಿನ ದಿನವೇ ಈ ದೇವಸ್ಥಾನಕ್ಕೆ ಬಂದು ಮಾರನೇ ದಿನ ಎದ್ದು ಕಲ್ಯಾಣಿಯಲ್ಲಿ ಶುಚಿರ್ಭೂತವಾಗಿ ಸ್ನಾನ ಗಿನ್ನೆಲ್ಲ ಮಾಡಿಕೊಂಡು ಸ್ವಾಮಿಯ ಬಳಿ ಹಣ್ಣು ಕಾಯಿ ತೊಗೊಂಡೋಗಿ ಸ್ವಾಮಿಗೆ ಪೂಜೆ ಮಾಡಿಸಿ ಸ್ವಾಮಿ ದರ್ಶನ ಮಾಡಿ ನಮ್ಮ ಒಂದು ಬೇಡಿಕೆನ, ನಮ್ಮ ಸಮಸ್ಯೆನ ದೇವರ ಹತ್ರ ಹೇಳಿ ಅದಕ್ಕೆ ಪರಿಹಾರನ ಆದಷ್ಟು ಬೇಗ ಆ ಸಮಸ್ಯೆಗೆ ಮುಕ್ತಿ ನೀಡಪ್ಪ ಭಗವಂತ ಮಾದಪ್ಪ ಅಂತ ಕೇಳ್ಕೊಂಬರೋದು ಅಷ್ಟೇ. ಹೀಗೆ ತುಂಬ ಜನರು ತುಂಬ ಭಕ್ತಾದಿಗಳು ನೋಡಿ, ಇಲ್ಲಿ ಭಕ್ತಾದಿಗಳು ಉಳ್ಕೊಳಕ್ಕಂತಲೇ ಈ ಒಂದು ಆವರಣ ಮಾಡಿದ್ದಾರೆ. ಈ ಒಂದು ಮಂಟಪದಲ್ಲಿ ಭಕ್ತಾದಿಗಳು ಯಾರ್ಯಾರು ಬರ್ತಾರೆ ತಿಂಗಳ ಸೇವೆಗೆ ಎಲ್ಲ ಇಲ್ಲಿ ಉಳ್ಕೊಬೋದು. ಮತ್ತು ರೂಮ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ ನೋಡಿ. ಈ ಬಸ್ ಸ್ಟ್ಯಾಂಡ್ ಹತ್ರನೇ ಮಾಹಿತಿ ಕೇಂದ್ರ ಅಂತಿದೆ, ಅಲ್ಲಿ ನಿಮಗೆ ಆನ್ಲೈನಲ್ಲಿ ಬೇಕಾದ್ರೆ ಬುಕ್ ಮಾಡ್ಕೊಬೋದು. ಇಲ್ಲ ಆನ್ಲೈನಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಆನ್ಲೈನಲ್ಲಿ ಬೆಟರ್. ನಾನು ಫಸ್ಟ್ ನಿಮಗೆ ಹೇಳೋದು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ಇಲ್ಲ ಏನೋ ಸಡನ್ ಬಂದುಬಿಟ್ಟೆ ಅಂದರೆ ನಿಮ್ಗೆ ರೂಮ್ ಅಗತ್ಯ ಇದೆ ಅಂದರೆ ಮಾಹಿತಿ ಕೇಂದ್ರ ಅಂತ ಬಸ್ ಸ್ಟ್ಯಾಂಡಲ್ಲೇ ಇದೆ, ಅಲ್ಲೋಗಿ ವಿಚಾರಿಸಿದ್ರೆ ಕೊಡ್ತಾರೆ. ಬಟ್ ಅದು 12 ಗಂಟೆವರೆಗೂ ನೀವು ವೆಯ್ಟ್ ಮಾಡಬೇಕು. ಮಧ್ಯಾಹ್ನ 12 ಗಂಟೆ ಮೇಲೇ ರೂಮು ಏನು ಫ್ರೀ ಆಗಿದೆ ಅದನ್ನ ನಿಮಗೆ ಅಲೋಕೇಟ್ ಮಾಡಿಕೊಡ್ತಾರೆ. ಯಾಕಂದರೆ ನೋಡಿ ಎಂಟ್ರಾದ್ರಿ ಗೋಪುರಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ದೇವಸ್ಥಾನ ಆವರಣ ಅಂತೂ ತುಂಬ ದೊಡ್ಡದಾಗಿದೆ. ಮತ್ತು ಸೇವೆ ಮಾಡೋಕ್ಕಂತಲೇ ಭಕ್ತಾದಿಗಳಂತೂ ನಾನಾ ರೀತಿ ಸೇವೆಗಳು ನೋಡಿ. ಅಲ್ಲಿ ಮುಂದೆ ಕಾಣಿಸ್ತಾ ಇದ್ದಾರಲ್ಲ, ನೀವೇನು ಕಸ ಹೊಡಿತಾ ಇದ್ದಾರೆ ಅಂದ್ಕೊಂಡ್ರ ಅಲ್ಲ, ಅದು ಕೂಡ ಒಂದು ರೀತಿ ಸೇವೆ. ಸೊ ಇಲ್ಲಿ ಯಾವ ರೀತಿ ಸೇವೆ ಇದೆ ಅಂತ ನಮಗೆ ಗೊತ್ತಾಗಿಲ್ಲ. ಅದು ಮತ್ತು ಒಂದು ದೊಡ್ಡ ಆನೆ ಕಾಣ್ತಾ ಇದೆ ನೋಡಿ, ಒಂದೇ ಒಂದು ಆನೆ ಕಾಣ್ತು. ಅದೇನಕ್ಕೆ ಇಟ್ಕೊಂಡಿರ್ತಾರೆ, ಮೇ ಬಿ ರಥೋತ್ಸವಕ್ಕೆ ಅದಕ್ಕೆ ಇಟ್ಕೊಂಡಿರ್ತಾರೆ. ಮತ್ತು ನೋಡಿ ಇಲ್ಲಿ ಭಕ್ತಾದಿಗಳ ಬಗ್ಗೆ ಹೇಳೋದಂದರೆ ನಾನಾ ರೀತಿಯ ಸೇವೆಗಳನ್ನು ಮಾಡ್ತಾರೆ. ಮತ್ತು ನಿಮಗೆ ಇನ್ನೊಂದು ಇಲ್ಲಿ ಸ್ಪೆಷಲ್ ಏನಂದರೆ ರಥದಲ್ಲಿ ಸ್ವಾಮಿ ಮಾದಪ್ಪನ ಕೂರಿಸಿ ರಥೋತ್ಸವ ಮಾಡ್ತಾರಲ್ಲ, ಅದೇ ರೀತಿ ಇಲ್ಲಿ ರಥೋತ್ಸವದಲ್ಲಿ ಅದೊಂಥರ ಸೇವೆ ಮಾಡ್ತಾರೆ. ಇಲ್ಲಿ 3 ರೀತಿಯ ಒಂದು ಸೇವೆಗಳು ಬರ್ತವೆ ರಥದಲ್ಲಿ. ಯಾವ ರೀತಿಯ ಸೇವೆಗಳಂದರೆ ಬೆಳ್ಳಿ ಮಾದಪ್ಪ, ಚಿನ್ನದಲ್ಲಿ ಇರ್ತಕ್ಕಂಥ ಒಂದು ಮಾದಪ್ಪ, ಈ ರೀತಿ ಒಂದು ಚಿನ್ನ, ಬೆಳ್ಳಿ ಮತ್ತು ಸಿಂಹದ ಮೇಲೆ ಕುಳಿತಿರ್ತಕ್ಕಂಥ ಮಾದಪ್ಪ, ಈ ರೀತಿಯ 3 ಒಂದು ರಥಗಳಿಲ್ಲಿವೆ. ಈ 3 ರಥಗಳಲ್ಲಿ ಒಂದೊಂದಕ್ಕೂ ಒಂದು ರೀತಿ ದರ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸ್ವಾಮಿಯಲ್ಲಿ ಯಾವ ರೀತಿ ಒಂದು ಕೋರಿಕೆ ಮೇಲೆ ಯಾವ ರೀತಿ ಒಂದು ಸೇವೆನ ಹರಕೆ ಮಾಡ್ಕೊಂಡಿರ್ತಾರೋ ಆ ರೀತಿ ರಥದಲ್ಲಿ ಭಕ್ತಾದಿಗಳು ತಮ್ಮ ಹರಕೆನ ಬಂದು ಇಲ್ಲಿ ನೆರವೇರಿಸ್ತಾರೆ. ಸೊ ಪ್ರತಿನಿತ್ಯ ಇಲ್ಲಿ ಸೇವೆಗಳಿಗೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಚಿನ್ನದ ಒಂದು ಮಾದಪ್ಪನ ಒಂದು ರಥಕ್ಕೆ ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದಾರೆ. ಅದು 7 o'clock ಮೇಲೆ ಮಾತ್ರ ಇಲ್ಲಿ ಮಾಡಿಸ್ಬೋದು. ಅದು ಬಿಟ್ಟರೆ ನಾನಾ ರೀತಿಯ ಒಂದು ಊರುಳ ಸೇವೆ ಆಗಿರ್ಬೋದು, ಮತ್ತು ಹೆಜ್ಜೆ ಸೇವೆ ಆಗಿರ್ಬೋದು, ನಾನಾ ರೀತಿಯ ಒಂದು ಸೇವೆಗಳನ್ನ ಇಲ್ಲಿ ಜನರು ಮಾಡ್ತಾ ಇರ್ತಾರೆ, ಭಕ್ತಾದಿಗಳು ಮಾಡ್ತಾ ಇರ್ತಾರೆ. ಸ್ವಾಮಿಗಂತೂ ಇಲ್ಲಿ ಎಷ್ಟು ಭಕ್ತಾದಿಗಳಿದ್ದಾರೆ ಅಂದರೆ ತುಂಬ
ಮತ್ತು ಅನ್ನದಾನ ಕೂಡ ಇದೆ ಅಂತ ಕೇಳ್ಪಟ್ಟೆ, ಬಟ್ ನಮಗೆಲ್ಲೂ ಅದು ಕಾಣಿಸ್ಲಿಲ್ಲ. ನಾವು ಹೋಗೋದು ಲೇಟ್ ಆಯ್ತಲ್ಲ, ಸಾಯಂಕಾಲ ಮಧ್ಯಾಹ್ನ ಟೈಮ್ ಮೇ ಬಿ ಇರುತ್ತೆ ಅನ್ನದಾನ ಇರುತ್ತೆ ನೋಡಿ. ಅಲ್ಲಿ ಅನ್ನದಾನ ಮಾಡ್ಕೊಬೋದು, ನೀವು ಅನ್ನ ಪ್ರಸಾದ ತೊಗೊಬೋದು. ಮತ್ತು ನೋಡಿ ಅಲ್ಲಿ ಎಷ್ಟು ಪುಟಾಣಿ ಕೂಡ ಸೇವೆ ಮಾಡಿ. ಮತ್ತು ನಾನು ಹೇಳಿದ್ನಲ್ಲ, ಇಲ್ಲಿ ತಿಂಗಳ ಸೇವೆ ತುಂಬಾ ಫೇಮಸ್ ಅಂತ. ತಿಂಗಳ ಸೇವೆ ಅಂದರೆ ಏನಂತಂದರೆ, ತಿಂಗಳಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ ಹಿಂದಿನ ದಿನ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಮರುದಿನ ಎದ್ದು ಶುಚಿಭೂತರಾಗಿ ಅಂದರೆ ಸ್ನಾನ ಗಿನ್ನೆಲ್ಲ ಮಾಡಿಕೊಂಡು ದೇವಾಲಯದಲ್ಲಿ ನೆಲೆ ನಿಂತ ಸ್ವಾಮಿ ದರ್ಶನ ಮಾಡಿದರೆ, ಅಂದರೆ ಮಾದಪ್ಪನ ದರ್ಶನ ಮಾಡಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ನೀಡುತ್ತಾನೆ. ನೋಡಿ, ರಥಸೇವೆ ಅಂದರೆ ಈ ರೀತಿ ರಥದ ಸೇವೆ ನೋಡಿ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಇದನ್ನು ರಥಸೇವೆ ಅಂತ ಹೇಳ್ತೀವಿ. ದೇವಸ್ಥಾನದ ಸುತ್ತಲೂ ಒಂದು ರೌಂಡ್ ಹಾಕ್ಸ್ಕೊಂಡು ಎಲ್ಲಿ ಸ್ಟಾರ್ಟ್ ಮಾಡ್ತಾರೋ ಅಲ್ಲಿ ಬಂದು ನಿಲ್ಲಿಸ್ತಾರೆ. ಇದಕ್ಕೆ ಸಪ್ರೇಟು ಚೀಟಿ ತೊಗೊಬೇಕಾಗುತ್ತೆ. ಅದಕ್ಕೆ ಸಪ್ರೇಟ್ ದರ ನಿಗದಿ ಮಾಡಿರ್ತಾರೆ. ನೀವು ಅದು ದೇವಸ್ಥಾನ ಹತ್ರ ಆಡಳಿತ ಮಂಡಳಿ ಹತ್ರ ಹೋದರೆ ನಿಮಗೆ ಚೀಟಿ ಸಿಗುತ್ತೆ. ನೋಡಿ, ನಾವು ಕೂಡ ಸೇವೆ ಮಾಡ್ತಕ್ಕಂಥ ಜನಗಳನ್ನ ನೋಡಿ ನಮಸ್ಕಾರ ಮಾಡ್ಕೊಂಡ್ವಿ. ನಾವು ಈಗ ದೇವಸ್ಥಾನದ ಮಾದಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ಏನೊಂದು ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸ್ ಇರೋಲ್ಲ, ರೈಟಿಗೆ ತಿರ್ಕೊಂಡ್ರೆ ಅಲ್ಲೇ ಹತ್ತಿರದಲ್ಲಿ ಸರ್ವಿಸ್ ಆಫ್ ಸ್ಟಾರ್ಟ್ ಆಗುತ್ತೆ. ನಾವೊಂದು ಆವರಣ ಸುತ್ತ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದು ಹಾಗೆ ಸರ್ವಿಸಲ್ಲಿ ನಿಂತ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಮಾದಪ್ಪನ ಬಗ್ಗೆ ಹೇಳ್ಬೇಕಂದ್ರೆ, ದುಷ್ಟರ ದಮನಕ್ಕಾಗಿ ಶಿವನ ಪ್ರತಿರೂಪವಾಗಿ ಜನಿಸಿದ ಮಹದೇಶ್ವರರು ಶ್ರೀಶೈಲ ಮಲ್ಲಿಕಾರ್ಜುನನ ಕ್ಷೇತ್ರದಿಂದ ಸನ್ನಿಧಿಯಿಂದ ತಪಸ್ಸನ್ನು ಆಚರಿಸುವ ಸಲುವಾಗಿ ಸುತ್ತೂರು ಕುಂತೂರು ಮಠಗಳ ಮಾರ್ಗವಾಗಿ ಇಲ್ಲಿನ ಬೆಟ್ಟಗಳ ಮಧ್ಯೆ ಬಂದು ದೀರ್ಘ ತಪಸ್ಸು ಆಚರಿಸುತ್ತಾರೆ. ಹುಲಿಯನ್ನೇ ವಾಹನ ಮಾಡಿಕೊಂಡು ಇಲ್ಲಿರುವ ಜನರನ್ನು ರಾಕ್ಷಸರಿಂದ ಕಾಪಾಡಿದರು ಎಂದು ಇಲ್ಲಿನ ಜಾನಪದರು ಹೇಳುತ್ತಾರೆ. ಒಟ್ಟು 77 ಬೆಟ್ಟಗಳ ನಡುವೆ ನೆಲೆ ನಿಂತ ನಮ್ಮ ಮಾದಪ್ಪನ ದರ್ಶನಕ್ಕೆ ಕಾತುರದಿಂದ ಕಾಯುತ್ತಿದ್ದೇವೆ. ಇಲ್ಲಿ 77 ಬೆಟ್ಟಗಳಿದ್ದರೂ 7 ಪ್ರಮುಖ ಬೆಟ್ಟಗಳು ತುಂಬಾ ಒಂದು ಹೆಸರುವಾಸಿ. ಮತ್ತು ಮಾದಪ್ಪ ನೆಲೆ ನಿಂತಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಮಹಾಲಯ ಅಮಾವಾಸ್ಯೆ ತುಂಬ ವಿಜೃಂಭಣೆಯಿಂದ ಮಾಡುತ್ತಾರೆ. ಸೊ ಮಹಾಲಯ ಅಮಾವಾಸ್ಯೆ ತುಂಬಾ ಫೇಮಸ್ ಇಲ್ಲಿ. ಆ ದಿನ ದೇವರಿಗೆ ತುಂಬ ಪೂಜೆಗಳು ಇಟ್ಕೊಂಡಿರ್ತಾರೆ. ನಾನಾ ರೀತಿಯ ಪೂಜೆಗಳು, ಅಭಿಷೇಕ ಎಲ್ಲ ನಡೆಯುತ್ತೆ. ಇಲ್ಲಿ ಪ್ರತಿನಿತ್ಯ 3 ಬಾರಿ ಅಭಿಷೇಕ ನಡೆಯುತ್ತೆ. 7 ಗಂಟೆಯಿಂದ 9 ಗಂಟೆವರೆಗೂ ನಿಮಗೆ ದರ್ಶನ ಸಿಗುತ್ತೆ. ನಮ್ಮ ದೃಶ್ಯಕ್ಕೆ ಕ್ಯೂವಲ್ಲಿ ಯಾವ ಜನ ಇಲ್ಲ, ಖಾಲಿಯಾಗಿದೆ. ಹೋಗ್ತಾ ಇದ್ದೀವಿ, ನೋಡ್ಬೇಕು ಮುಂದೆ ಜನ ಇದ್ದಾರ ಇಲ್ಲ ಗೊತ್ತಾಗುತ್ತೆ. ಸರಿ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಸೊ 1 ಕಿಲೋಮೀಟರ್ ಅನಿಸುತ್ತೆ ನನಗೆ. ನೋಡಿ, ಇದೆ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಮಾದಪ್ಪ ಎಲ್ಲಿದುವೆ ಮಾದಪ್ಪ, ಉಗೆ ಎನ್ನಿ ನಮ್ಮ ಮಾದಪ್ಪನಿಗೆ ಉಗೆ ಎನ್ನಿ. ನಾವು ಮೊಟ್ಟ ಮೊದಲಿಗೆ ದರ್ಶನ ಮಾಡ್ತಾಯಿದ್ದೀವಿ. ಅದು ನಮಗೆ ಸದ್ಯಕ್ಕೆ ಇವಾಗ ಸಿಕ್ಕಿರೋ ಒಂದು ಅದೃಷ್ಟ. ಇಷ್ಟು ದಿನ ಆದಮೇಲೆ ಅದು ಮಾದಪ್ಪನ ದರ್ಶನಕ್ಕೆ ಅವಕಾಶ ಸಿಗ್ತಲ್ಲ. ಈಗಾಗಲೇ ತುಂಬ ಜನ ನೋಡಿರ್ತಾರೆ ಮಾದಪ್ಪನ ಒಂದು ಪವಾಡ, ತುಂಬ ಜನಕ್ಕೆ ಗೊತ್ತು. ಸ್ವಾಮಿ ಮಾದಪ್ಪ ಖಾಲಿಯಾಗಿದೆ, ಸದ್ಯಕ್ಕೆ ಯಾರು ಜನ ಕಾಣ್ತಾ ಇಲ್ಲ. ಬಟ್ ಇನ್ನೊಂದೇನೆಂದರೆ ಒಳಗಡೆ ಕ್ಯಾಮ್ರಾ ಅಲ್ಲೂ ಇಲ್ಲ. ಸೊ ನಾವು ಹೊರಗಿನ ಒಂದು ಚಿತ್ರ ಮಾತ್ರ ನಿಮಗೆ ತೋರಿಸ್ಬೋದು ಅಷ್ಟೇ. ಒಳಗಡೆ ಕ್ಯಾಮ್ರಲ್ಲೂ ಇಲ್ಲ. ಸೊ ಒಳಗಡೆ ಯಾವ ರೀತಿ ದೇವರ ಒಂದು ಫೋಟೋ ವಿಡಿಯೋ ಮಾಡೋಂಗಿಲ್ಲ. ಅಲ್ಲಿ ದೇವರು ಇರ್ತಕ್ಕಂಥದ್ದು ಲಿಂಗರೂಪಿಯಾಗಿ ದೇವರಿದೆ. ಈಗ ಅಲ್ಲಿ ಚಿನ್ನದ ಒಂದು ಮುಖೋಡನ ದೇವರಿಗೆ ಹಾಕಿರ್ತಾರೆ ಯಾವಾಗಲೂ. ಕಾರ್ತಿಕ ಸೋಮವಾರದಲ್ಲಿ ತುಂಬಾ ಒಂದು ವಿಶೇಷವಾದ ಪೂಜೆ ಮಾಡ್ತಾರೆ. ಕಾರ್ತಿಕ ಸೋಮವಾರ, ಶಿವರಾತ್ರಿ, ಯುಗಾದಿಯಲ್ಲಿ ಇಲ್ಲಿ ಒಂದು ಜಾತ್ರೆ ನಡೆಯುತ್ತೆ, ದೊಡ್ಡ ಜಾತ್ರೆ ನಡೆಯುತ್ತೆ. ಮತ್ತು ಮಹಾಲಯ ಅಮಾವಾಸ್ಯೆ ತುಂಬ ಒಂದು ವಿಜೃಂಭಣೆಯಿಂದ ಆಚರಿಸ್ತಾರಂತೆ. ಮತ್ತು ತಿಂಗಳ ಸೇವೆ, ಪ್ರತಿ ಅಮಾವಾಸ್ಯೆ ತಿಂಗಳ ಸೇವೆ ತುಂಬಾ ಫೇಮಸ್ಸು. ಅವತ್ತು ತುಂಬ ಭಕ್ತಾದಿಗಳು ಇರ್ತಾರೆ. ಮತ್ತು ವೀಕೆಂಡಲ್ಲೂ ತುಂಬ ಜನ ಇರ್ತಾರೆ. ನೀವು ದೇವರ ದರ್ಶನ ಮಾಡಬೇಕಂದ್ರೆ ವೀಕೆಂಡು ಈ ಥರ ಒಂದು ವಿಶೇಷ ದಿನಗಳಲ್ಲಿ ಬಂದರೆ ಸ್ವಲ್ಪ ದರ್ಶನಕ್ಕೆ ಕಷ್ಟ ಆಗುತ್ತೆ. ಆಲ್ಮೋಸ್ಟು
ವಿಶೇಷ ದಿನಗಳಲ್ಲಿ ಬರೋಕ್ಕೆ ಹೋಗ್ಬಿಡಿ. ಇಲ್ಲ ನೀವು ಏನು ಆರ್ಕೆ ಇಟ್ಟು ಇಲ್ಲ ಬರಲೇಬೇಕು ಅಂತ ಬರ್ಬೋದು. ದರ್ಶನ ಇನ್ನೂ ಚೆನ್ನಾಗಿ ಆಗಬೇಕಂದ್ರೆ ಈ ಥರ ವೀಕೆಂಡ್ ಬಿಟ್ಟು ನಾರ್ಮಲ್ ಡೇಸಲ್ಲಿ ಬನ್ನಿ. ಮತ್ತು ವಿಶೇಷ ದಿನಗಳಲ್ಲಿ ಬಂದರೆ ಸ್ವಾಮಿ ದರ್ಶನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಈ ಒಂದು ಕ್ಷೇತ್ರ ಚಾಮರಾಜನಗರ ಹತ್ರ ಹನ್ನೂರು ಅನ್ನೋ ಒಂದು ಗ್ರಾಮದ ಬಳಿ ಬರುತ್ತೆ. ನಿಮಗೆ ಮೈಸೂರು ಚಾಮರಾಜನಗರದಿಂದ ಹಲವಾರು ಬಸ್ಸಸ್ ಇದೆ ಈ ಒಂದು ಟೆಂಪಲ್ಗೆ. ನೋಡಿ, ದೇವಸ್ಥಾನ ಎಂಟ್ರಿ ಆದ್ವಿ, ಒಳಗಡೆ ಯಾರು ಜನ ಇಲ್ಲ, ಆರಾಮಾಗಿ ನಮಗೆ 1-2 ಮಿನಿಟ್ಸ್ಗೆಲ್ಲ ಬಂದುಬಿಟ್ಟು ಒಳಗಡೆ ಹೋಗ್ತಾಯಿದ್ವಿ. ರೈಟ್ ಸೈಡು ಎಲ್ಲರಿಗೂ ಒಂದೊಂದು ಪಟ್ಟೆ ಎಳಿತಾರೆ, 3 ಪಟ್ಟೆ ರೈಟ್ ಸೈಡು. ಮತ್ತು ರೈಟ್ ಸೈಡ್ ಒಂದು ಇಲ್ಲಿ ಏನಿದೆ ಅಂತ ಹೇಳ್ತೀನಿ ನೋಡಿ. ಇದು ಈ ಮಾದಪ್ಪನ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ. ಮಾದಪ್ಪ ಬಂದುಬಿಟ್ಟು ಲೆಫ್ಟಲ್ಲಿದ್ದಾರೆ, ರೈಟಲ್ಲಿ ವೀರಭದ್ರ ಸ್ವಾಮಿ ಇದೆ. ಈ ಮಾದಪ್ಪ ಮತ್ತು ವೀರಭದ್ರ ಸ್ವಾಮಿ ಇಬ್ಬರು ಸೇರಿ ಈ ಒಂದು ಮಹದೇಶ್ವರನ ಬೆಟ್ಟನ ಕಾಯ್ತಾ ಇದ್ದಾರೆ ಅಂತ ಇಲ್ಲಿ ಒಂದು ನಂಬಿಕೆ ನೋಡಿ. ಒಳಗಡೆ ನಾನು ವಿಗ್ರಹ ಹಿಡಿಯೋಕ್ಕಾಗಲಿಲ್ಲ. ಸೊ ದೇವ್ರ ದರ್ಶನ ಆಯಿತು. ಮಾದಪ್ಪನ ಒಂದು ದರ್ಶನ ಆದ ನಂತರ ಹೊರಗಡೆ ಬರ್ತಾಯಿದ್ದೀವಿ ನೋಡಿ. ಹೊರಗಡೆ ಈ ರೀತಿ ಒಂದು ಇದೆ ವಾತಾವರಣ. ಸೊ ಅಲ್ಲಿ ಚಿನ್ನದ ರಥ ನಿಲ್ಲಿಸಿದ್ದಾರೆ. ಚಿನ್ನದ ಸೇವೆ ರಥೋತ್ಸವ ರಥ ಅಲ್ಲಿ ನಿಂತಿದೆ. ಅದರ ದರ ನಿಮಗೆ ಜೂಮ್ ಹಾಕಿ ತೋರಿಸ್ತೀನಿ ನೋಡಿ. 3001 ರೂಪೀಸ್. ಇದು 7 o'clock ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ನೀವು ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ಸ್ವಾಮಿ ಗಣಪತಿ ದರ್ಶನ ಮಾಡ್ಬೋದು. ಹೊರಗಡೆ ಸ್ವಾಮಿ ಗಣಪತಿ ದರ್ಶನದ ನಂತರ ನೀವು ಹೊರಗಡೆ ಬರ್ತೀರಾ. ಎಲ್ಲರಿಗೂ 3 ಪಟ್ಟೆ ಹಾಕಿರೋದು ನೋಡ್ಬೋದು. ಇಲ್ಲಿ ಇದು ಫೇಮಸ್ಸು ಮಹದೇಶ್ವರನ ಬೆಟ್ಟ. ಸೊ ಎಲ್ಲರಿಗೂ ಅಲ್ಲಿ ಪಟ್ಟೆ ಹಿಡಿತಾರೆ. ಅದು ಭಕ್ತಿಯಿಂದ ಪಟ್ಟೆ ಇಳಿಸ್ಕೊಂಡು ಹಾಗೆ ಹೊರಗೆ ಬಂದ ಮೇಲೆ ರೈಟ್ ಸೈಡ್ ನಿಮಗೆ ಅಲ್ಲೊಂದು ಬಸವಣ್ಣನ ವಿಗ್ರಹ ಇದೆ. ಅಲ್ಲಿ ಕೂಡ ನೀವು ದರ್ಶನ ಮಾಡ್ಬೋದು. ಅದು ಕೂಡ ದರ್ಶನ ಮಾಡಿ ಹೊರಗಡೆ ಬಂದು ಮತ್ತೆ ಸೊ ಅಷ್ಟೇ, ದರ್ಶನ ಮುಗೀತು. ನಮಗಂತೂ ತುಂಬಾ ಒಂದು ಅದ್ಭುತವಾದ ದರ್ಶನ ಆಯಿತು. ಸೊ ಕಡಿಮೆ ಜನ ಇರೋದ್ರಿಂದ ನಾವು ಮತ್ತೊಂದು ಸರಿ ದರ್ಶನಕ್ಕೆ ಹೋಗಿದ್ದೆ. ಮತ್ತೆ ಇನ್ನೊಂದು ಸರಿ ದರ್ಶನ ಮಾಡ್ಕೊಂಬಂದೆ. ಈಗ ದರ್ಶನ ಆದ ನಂತರ ಹೊರಗೆ ಬರ್ತಾಯಿದ್ದೀವಿ. ಹೊರಗೆ ಬಂದು ಅಲ್ಲಿ ಆನೆ ಇತ್ತಲ್ಲ, ಆ ಆನೆನ ಒಂದು ಸರಿ ನೋಡಿದ್ವಿ. ತುಂಬಾ ಅದ್ಭುತವಾಗಿತ್ತು. ನೋಡಿ, ಸ್ಟ್ಯಾಚು ತೋರಿಸ್ತಾ ಇದ್ವಿ, ಅದು ಅದ್ಭುತವಾಗಿತ್ತು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ತುಂಬಾ ಅದ್ಭುತವಾಗಿತ್ತು. ಸೊ ಯಾರ್ಯಾರು ನೀವು ದೇವರ ದರ್ಶನ ಇನ್ನೂ ಮಾಡಿಲ್ವೋ ಎಲ್ಲರೂ ಒಮ್ಮೆ ಆದರೂ ದೇವ್ರ ದರ್ಶನ ಮಾಡಿ, ಸಾಧ್ಯವಾದಷ್ಟು ದರ್ಶನ ಮಾಡಲೇಬೇಕು. ಮಾಡಿ ಮಾದಪ್ಪನ ಒಂದು ಕೃಪೆಗೆ ಪಾತ್ರರಾಗಿ. ಮತ್ತು ಇನ್ನೊಂದು ಏನಂತಂದರೆ ಹೋಟೆಲ್ಸ್ ಬಗ್ಗೆ ಹೇಳೋದು ಮಾಡ್ತದೆ ನೋಡಿ. ಹೋಟೆಲ್ಸ್ ಬಗ್ಗೆ ಹೇಳೋದಾದರೆ ಬೆಟ್ಟದ ಮೇಲೆ ಯಾವುದೇ ರೀತಿ ಹೋಟೆಲ್ಸು ಚೆನ್ನಾಗಿಲ್ಲ. ಒಂದೇ ಒಂದು ಹೋಟೆಲ್ ನಾವು ಊಟನೇ ಮಾಡಿರಲಿಲ್ಲ. ಸೊ ಒಂದೇ ಒಂದು ಹೋಟೆಲ್ ಕಾಣಿಸ್ತು. ಅದು ಯಾವುದಂದರೆ ಉಡುಪಿ. ನೀವು ಅದು ಎಲ್ಲಿ ಹೋಗುತ್ತೆ ಅಂದರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ರೈಟ್ ತೊಗೊಂಬೇಕು. ಅಲ್ಲೇ ನಾನು ಕೇಳಿ ತೋರಿಸ್ತಾರೆ. ಅಲ್ಲೇ ಉಡುಪಿ ಹೋಟೆಲ್ ಪ್ಲಸ್ ರೂಮ್ಸು ನಿಮಗೆ ಸಿಗುತ್ತೆ ನೋಡಿ. ಇದು ಒಂದು ಒಳಗಿನ ಒಂದು ಚಿತ್ರಣ ಉಡುಪಿ ಹೋಟೆಲ್ದು. ಆ ಒಂದು ನಿಮ್ಗೇನು ಬೇಕೋ ಅದು ಸಿಗುತ್ತೆ. ಟೇಸ್ಟ್ ಅಷ್ಟಕ್ಕಷ್ಟೇ. ಸೊ ತಿಂದ್ಕೊಂಡು ಸದ್ಯಕ್ಕೆ ನಮಗೆ ಹೊಟ್ಟೆ ಹಸಿತಾಯಿತು, ಮಧ್ಯಾಹ್ನ ಊಟ ಮಾಡಿಲ್ಲ. ಸೊ ನಾವು ಅಲ್ಲಿ ತಿಂದ್ಕೊಂಡು ಹೊರಗಡೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಅಲ್ಲಿ ನಂದಿನಿ ಪಾರ್ಲರ್, ನಂದಿನಿ ಮಿಲ್ಕ್ ಕಾಫಿ ಏನಾದ್ರು ಸಿಗುತ್ತೆ. ಸೊ ಒಂದು ತಿಂದ್ಕೊಂಡು ಹೊರಡ್ಬೋದು. ನಿಮ್ಮ ನೆಕ್ಸ್ಟ್ನ ಪ್ರಯಾಣಕ್ಕೆ ನೀವು ಹೊರಡ್ಬೋದು. ಸೊ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.